ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಆರಾಮಾ? ಇವತ್ತಿನ ನಮ್ಮ ಟಾಪಿಕ್ ಸ್ಟೆಪ್ ಬೈ ಸ್ಟೆಪ್ ಸಮ್ ಕನ್ಸ್ಟ್ರಕ್ಷನ್ನ ಹೇಗೆ ಮಾಡೋದು ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಟಿಪ್ ಏನಂದರೆ, ಆದಷ್ಟು ಸಂಪ್ನ ಡೀಪ್ ಹೋಗಬೇಡಿ. ಅಂದರೆ 8 ಫೀಟ್ 8.5 ಮ್ಯಾಕ್ಸಿಮಮ್ ಸಾಕು. ಇಲ್ಲ ಜಾಸ್ತಿ ಆಗಿಬಿಟ್ರೆ ಕ್ಲೀನಿಂಗ್ ಎಲ್ಲ ಕಷ್ಟ ಆಗುತ್ತೆ ಮತ್ತು ಅಷ್ಟು ಸೇಫು ಇರಲ್ಲ. ಇವಾಗ ಕನ್ಸ್ಟ್ರಕ್ಷನ್ ಪ್ರೋಸೆಸ್ನ ನೋಡೋಣ. ಸೈಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಲೆವೆಲ್ ಮಾಡ್ಕೋಬೇಕು. ಆಮೇಲೆ ಸಮ್ ಡೈಮೆನ್ಷನ್ಸ್ಗೆ ತಕ್ಕಂತೆ ಮಾರ್ಕಿಂಗ್ ಮಾಡ್ಕೋಬೇಕು. ನಂತರ ಎಸ್ಕವೇಷನ್ ಮಾಡ್ಕೋಬೇಕು. ಎಸ್ಕವೇಷನ್ ಮಾಡ್ಕೊಳ್ಳುವಾಗ ಸ್ವಲ್ಪ ಎಕ್ಸ್ಟ್ರಾನೇ ಎಸ್ಕವೇಷನ್ ಮಾಡ್ಕೋಬೇಕು. ಏಕೆಂದರೆ ಕೆಲಸ ಮಾಡುವಾಗ ಇಟ್ಟಿಗೆ ಹರಡ್ಕೊಂಡು ಕೆಲಸ ಮಾಡೋದಕ್ಕೆ ಸೈಟಲ್ಲಿ ಅನುಕೂಲ ಆಗುತ್ತೆ. ಇಟ್ಟಿಗೆನ ಒಂದು ಅಲೈನ್ಮೆಂಟ್ಗೆ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟು ನೀರನ್ನು ಹಿಂಗೆ ಹಾಕ್ಕೋಬೇಕು. ಇದರಿಂದ ಏನು ಯೂಸ್ ಅಂದರೆ, PCC ಬೆಡ್ ಹಾಕ್ತೀವಲ್ಲ ನೆಕ್ಸ್ಟು, ಅದರಲ್ಲಿರೋ ಮಾಯ್ಶ್ಚರ್ನ ನೆಲ ಹೀರ್ಕೋಬಾರ್ದು ಅಂತ ಹಿಂಗೆ ನೀರನ್ನ ಫಸ್ಟೇ ಹಾಕ್ಕೋತೀವಿ. ಇವಾಗ ನೆಕ್ಸ್ಟು PCC ಬೆಡ್ ಹಾಕ್ಕೋಬೇಕು. ಇದು ಬರೀ ಪ್ಲೇನ್ ಕಾಂಕ್ರೀಟ್ ಆಗಿರುತ್ತೆ, ಅಂದರೆ ಸ್ಟೀಲ್ ಇದರಲ್ಲಿ ಇರಲ್ಲ. ಸಾಮಾನ್ಯವಾಗಿ ಒಂದು 4ರಿಂದ 5 ಇಂಚ್ ಹಾಕ್ಕೊಂಡ್ರೆ ಸಾಕು. ಈ ಬೆಡ್ ಕಾಂಕ್ರೀಟ್ ಏನಕ್ಕೆ ಹಾಕ್ತೀವಿ ಅಂದರೆ, ನೆಕ್ಸ್ಟು ರೇನ್ಫೋರ್ಸ್ಡ್ ಕಾಂಕ್ರೀಟ್ ಹಾಕ್ತೀವಲ್ವಾ, ಅದು ಫಸ್ಟೇ ಹಾಕ್ಬಿಟ್ರೆ ಅದರಲ್ಲಿರೋ ಸ್ಟೀಲ್ನೆಲ್ಲ ಟಚ್ ಆದರೆ ರಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಸ್ಟ್ ಕೋರ್ಸು ಬೆಡ್ ಕಾಂಕ್ರೀಟ್ ಹಾಕ್ತೀವಿ. ಇವಾಗ ಅದನ್ನು ನೀಟಾಗಿ ಹೀಗೆ ತಟ್ಕೊಂಡು ಒಂದು ಲೆವೆಲ್ ಮಾಡ್ಕೋಬೇಕು. ನಂತರ ಫುಲ್ ಒಂದಿನ ಸೆಟ್ ಆಗೋಕ್ಕೆ ಬಿಡಬೇಕು. ಇವಾಗ ಇದು ಕಂಪ್ಲೀಟ್ ಸೆಟ್ ಆಗಿದೆ. ಇವಾಗ ನೆಕ್ಸ್ಟ್ ಡೇ ಸ್ಟೀಲ್ ರೇನ್ಫೋರ್ಸ್ಮೆಂಟ್ನ ರೆಡಿ ಮಾಡಿಕೊಂಡು ಬೆಡ್ ಸ್ಲ್ಯಾಬ್ ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ಇದರಲ್ಲಿ M20 ಗ್ರೇಡ್ ಕಾಂಕ್ರೀಟ್ನ ಯೂಸ್ ಮಾಡ್ತೀವಿ. ಇವಾಗ ಬೆಡ್ ಸ್ಲ್ಯಾಬ್ ಹಾಕಬೇಕು. ಇದು ರೇನ್ಫೋರ್ಸ್ಮೆಂಟ್ ಸ್ಲ್ಯಾಬು. ಅರೌಂಡ್ 6 ಇಂಚ್ ಹಾಕಿದ್ರೆ ಸಾಕು ಬೆಡ್ ಸ್ಲ್ಯಾಬು. ಇವಾಗ ಇದನ್ನು ಕಂಪ್ಲೀಟ್ ಸೆಟ್ ಆಗೋಕ್ಕೆ ಬಿಡಬೇಕು. ಇದು ಇವಾಗ ಫುಲ್ ಕಂಪ್ಲೀಟ್ ಸೆಟ್ ಆಗಿದೆ. ನಮ್ಮ ನೆಕ್ಸ್ಟ್ ಪ್ರೋಸೆಸ್ ಬಂದು ಬ್ರಿಕ್ ಮೇಸನ್ರಿ, ಅಂದರೆ ಇಟ್ಕೆಲಿ ಗೋಡೆ ಕಟ್ಟೋದು. ಗೋಡೆ 9 ಇಂಚ್ ಗೋಡೆನೇ ಇರಲಿ. 4.25 ಇಂಚ್ ಗೋಡೆ ಆದರೆ ವಾಟರ್ ಪ್ರೆಷರಿಂದ ಸಂಪ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. 9 ಇಂಚ್ ದಪ್ಪ ಗೋಡೆ ಆದರೆ ಗೋಡೆ ಸ್ಟ್ರೆಂತು ಚೆನ್ನಾಗಿರುತ್ತೆ. ಗೋಡೆ ಕಟ್ಟೋಕ್ಕಿಂತ ಮುಂಚೆ ಇಟ್ಕೆನ ಸ್ವಲ್ಪ ನೀರಲ್ಲಿ ನೆನೆಸಿ ಗೋಡೆ ಕಟ್ಟೋಕ್ಕೆ ಶುರು ಮಾಡಬೇಕು. ಹೀಗೆ ನೀರಲ್ಲಿ ನೆನೆಸ್ಕೊಂಡ್ರೆ ನೆಕ್ಸ್ಟು ಮೋಟಾರ್ ಜಾಯಿಂಟಲ್ಲಿರೋ ನೀರನ್ನು ಇಟ್ಕೆ ಹೀರ್ಕೊಳ್ಳಲ್ಲ. ಮತ್ತು ಗೋಡೆ ಕಟ್ಟುವಾಗ ನೀಟಾಗಿ ಗಮನಿಸ್ಕೋಬೇಕು, ಎಲ್ಲ ಜಾಯಿಂಟ್ಸ್ಗೂ ನೀಟಾಗಿ ಮೋಟಾರ್ ಫಿಲ್ ಆಗ್ತಿದೆಯಾ ಅಂತ. ಸ್ವಲ್ಪ ಗ್ಯಾಪ್ ಹೊಡಿದ್ರೂ ಅದು ವಾಟರ್ ಪ್ರೆಷರಿಂದ ಲೀಕ್ ಆಗೋ ಚಾನ್ಸಸ್ ಬರುತ್ತೆ ಸಂಪು. ಹಿಂಗೆ ತೂಕದ ಗುಂಡೆಲ್ಲ ಇಟ್ಕೊಂಡು ನೀಟಾಗಿ ಲೆವೆಲ್ ನೋಡಿಕೊಂಡು ಕಂಪ್ಲೀಟ್ ಬ್ರಿಕ್ ಮೇಸನ್ರಿ ಮಾಡ್ಕೋಬೇಕು. ಅವಾಗ ಲೆವೆಲ್ ಚೆಕ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೀಗೆ ಗೋಡೆನ ಕಂಪ್ಲೀಟ್ ಮಾಡ್ಕೋಬೇಕು. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಕಾನ್ಸೆಪ್ಟ್ಸ್ ಕನ್ನಡ. ಹಾಗೆ ಒಂದು ಲೈಕ್ ಬಟನ್ ನೋಡಿರಿ. ಇವಾಗ ಫುಲ್ ಇದು ಕ್ಯೂರಿಂಗ್ ಆಗಬೇಕು, ಆಮೇಲೆ ಫುಲ್ ಸೆಟ್ ಆಗಬೇಕು. ಇವಾಗ ಇದು ಕಂಪ್ಲೀಟ್ ಸೆಟ್ ಆಗಿದೆ. ಮತ್ತು ನೆಕ್ಸ್ಟ್ ಪ್ರೋಸೆಸ್ ಬಂದು ಇವಾಗ ಪ್ಲಾಸ್ಟ್ರಿಂಗು. ಪ್ಲಾಸ್ಟ್ರಿಂಗ್ ಥಿಕ್ನೆಸ್ ಬಂದು ಒಂದು 12ರಿಂದ 15 mm ಇರಲಿ ಸಾಕು. ಮತ್ತು 4 ಗೋಡೆನೂ ಒಂದೇ ದಿನ ಕಂಪ್ಲೀಟ್ ಆಗೋ ಥರ ನೋಡ್ಕೊಳ್ಳಿ. ಇವಾಗ ಫಸ್ಟ್ ರೌಂಡ್ ಆಫ್ ಪ್ಲಾಸ್ಟರ್ ಬಂದು ರಫ್ ಪ್ಲಾಸ್ಟರು. ಇದಕ್ಕೆ ಯಾವುದೇ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ನ ಆ್ಯಡ್ ಮಾಡಿರಲ್ಲ. ಫುಲ್ ಕಂಪ್ಲೀಟ್ 4 ಸೈಡ್ಸು ಹಿಂಗೆ ರಫ್ ಆಗಿ ಪ್ಲಾಸ್ಟ್ರ್ ಮಾಡ್ಕೋಬೇಕು ಫಸ್ಟು. ಅದಾದಮೇಲೆ ಒಂದು 3-4 ಅವರ್ಸು ಗ್ಯಾಪ್ ಕೊಡಬೇಕು. ನೆಕ್ಸ್ಟ್ ಲೆವೆಲ್ ಆಫ್ ಪ್ಲಾಸ್ಟ್ರಿಂಗ್ ಬಂದು ಡಾಕ್ಟರ್ ಫಿಕ್ಸೆಟ್ ಅಥವಾ ಯಾವುದಾದ್ರೂ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ನ ಆ್ಯಡ್ ಮಾಡಿಕೊಂಡು ಲೆವೆಲ್ ಮಾಡ್ಕೋತಾ ಕಂಪ್ಲೀಟ್ ಸ್ಮೂತ್ ಫಿನಿಶ್ ಬರೋ ಥರ ಪ್ಲಾಸ್ಟ್ರಿಂಗ್ ಮಾಡ್ಕೋಬೇಕು. ಸಂಪ್ ಕೆಳಗಡೆನೂ ಹೀಗೆ ಲೆವೆಲ್ ಮಾಡಿಕೊಂಡು ಸ್ಲೈಟಾಗಿ ಸ್ಲೋಪ್ ಕೊಟ್ಕೋಬೇಕು. ಇವಾಗ ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ, ಸಿಮೆಂಟ್, ವಾಟರ್ ಮತ್ತು ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ನ ಆ್ಯಡ್ ಮಾಡಿಕೊಂಡು ಅದನ್ನ ಸಿಮೆಂಟ್ ಸ್ಲರಿ ಅಂತ ಹೇಳ್ತೀವಿ. ಇದರಲ್ಲಿ ಸ್ಯಾಂಡ್ ಆಗಲಿ ಅಥವಾ ಮರಳಾಗಲಿ ಏನೂ ಮಿಕ್ಸ್ ಆಗಿರಲ್ಲ. ಸಿಮೆಂಟ್ ಸ್ಲರಿ ಅಂತ ಹೇಳ್ತೀವಿ. ಇದರಲ್ಲಿ 4 ಸೈಡು ಪ್ಲಾಸ್ಟರ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ವಾಟರ್ ಲೀಕೇಜ್ ಅವಾಯ್ಡ್ ಆಗುತ್ತೆ. ಇವಾಗಿದು ಕಂಪ್ಲೀಟ್ ಕ್ಯೂರಿಂಗ್ ಆಗಿ ಸೆಟ್ ಆಗಕ್ಕೆ ಬಿಡಬೇಕು. ಇವಾಗಿದು ಕಂಪ್ಲೀಟ್ ಸೆಟ್ ಆಗಿದೆ. ಇವಾಗ ಸಂಪ್ಗೂ ಮತ್ತು ಅಲ್ಲಿ ಗ್ಯಾಪ್ ಇತ್ತಲ್ಲ, ಅದಕ್ಕೆಲ್ಲ ಸಾಯಿಲ್ ಫಿಲ್ ಮಾಡ್ಕೊಂಡು ಬರಬೇಕು. ಇವಾಗ ಸಂಪ್ ಸ್ಲ್ಯಾಬ್ ಹಾಕೋಬೇಕು. ಸಂಪ್ ಕ್ಯಾಪ್ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇವಾಗ ಸಂಪ್ ಸ್ಲ್ಯಾಬ್ಗೆ ಸೆಂಟ್ರಿಂಗ್ ಹೊಡ್ಕೋಬೇಕು.
ಯೂಶಲಿ ಓಪನಿಂಗ್ ಸೈಜ್ ಬಂದು 2 ಅಡಿ ಬೈ 2 ಅಡಿ ಅಥವಾ 2.5 ಬೈ 2.5 ಅಡಿ ಇಟ್ಕೊಂಡ್ರೆ ಸಾಕು. ಓಪನಿಂಗ್ ಸೈಜು ಸ್ವಲ್ಪ ದೊಡ್ಡದಾಗಿದ್ದರೆ ಕ್ಲೀನಿಂಗ್ ಅನುಕೂಲ. ಇವಾಗ ಅರೌಂಡ್ 6 ಇಂಚ್ ದಪ್ಪ ರಿಇನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಸ್ಲ್ಯಾಬ್ನ ಹಾಕ್ಕೊಂಡ್ರೆ ಸಂಪ್ ರೆಡಿ ಆಗುತ್ತೆ.